This video is made for educational and information purpose. Please make your own research before you. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಮನೆಯಿಂದ ಕೆಲಸ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಕಂಪನಿ ಹೆಸರು ಬಂದುಬಿಟ್ಟು RTM ಅಕಾಡೆಮಿ ಆಗಿರುತ್ತೆ ಸ್ನೇಹಿತರೆ. ಈ ಕಂಪನಿಯವರು ನಮಗೆ ಮ್ಯೂಸಿಕ್ ಕೋರ್ಸಸ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಅದನ್ನು ನೀವು ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೆ ಪ್ರೊವೈಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಸ್ಯಾಲ್ರಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಫೀಸ್ ಇರೋಲ್ಲ ಸ್ನೇಹಿತರೆ, ಯಾವುದೇ ರೀತಿ ಟಾರ್ಗೆಟ್ಸ್ ಇರೋಲ್ಲ. ಇದು ಅವ್ರು ಕೊಟ್ಟಿರ್ತಾರೆ ವರ್ಕ್, ಅದನ್ನು ನೀವು ಮಾಡಬೇಕಾಗಿರುತ್ತೆ ಅಷ್ಟೇ. ಇದು 100% ರಿಮೋಟ್ ವರ್ಕ್, ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ರೋಲ್ ಆಗಿರುತ್ತೆ ಸ್ನೇಹಿತರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರ ಪೇಜ್ ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಅನ್ನೋದು ಮಾಡ್ತೀನಿ. ಓಕೆ, ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ಲಿಂಕ್ನಲ್ಲಿ ಇವರು ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಜಸ್ಟ್ 5 ಡೇಸ್ ಆಗಿದೆ ಅಷ್ಟೇ ಈ ಜಾಬ್ ಅನ್ನೋದು ಬಿಟ್ಟು. ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ. ಕಂಪನಿ ಹೆಸರು ಬಂದುಬಿಟ್ಟು RTM ಅಕಾಡೆಮಿ ಅಂತ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಆಲ್ರೆಡಿ 100+ ಅಪ್ಲಿಕೆಂಟ್ಸ್ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಇಲ್ಲಿ ಆ್ಯಕ್ಟಿವ್ಲಿ ರಿವ್ಯೂಯಿಂಗ್ ಅಪ್ಲಿಕೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೇನಾದರೂ ಈ ಜಾಬ್ ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡಿ. ಅವರು ಆ್ಯಕ್ಟಿವ್ ಆಗಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನೋದು ನೋಡ್ತಿದ್ದಾರೆ ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇದು ರಿಮೋಟ್ ಜಾಬ್, ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಯಾವುದೇ ರೀತಿ ಪಾರ್ಟ್ ಟೈಮ್ ಜಾಬ್ ಆಗಿರಲ್ಲ, ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಈಸಿ ಅಪ್ಲೈ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲ ನೀವು ಇಲ್ಲಿ ಸೇವ್ ಅಂತಿದೆ ಅಲ್ವಾ, ಅದು ಸೇವ್ ಮಾಡಿಕೊಂಡು ನೀವು ಫ್ರೀ ಇದ್ದಾಗ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಅಬೌಟ್ ದಿ ಜಾಬ್, ಅವರ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ನಿ ಬಗ್ಗೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಈ ಕಂಪ್ನಿ ಬಂದುಬಿಟ್ಟು 17+ ಕಂಟ್ರೀಸಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರಂತೆ. ಇದು ಗ್ಲೋಬಲ್ ಕಂಪ್ನಿ ಆಗಿರುತ್ತೆ ಸ್ನೇಹಿತರೆ. ಇಂಡಿಯಾಸ್ ಲಾರ್ಜೆಸ್ಟ್ ಮ್ಯೂಸಿಕ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಡೆಲಿವರಿಂಗ್ ಔಟ್ಕಮ್ ಡ್ರೈವನ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ಕಂಪನಿ ಬಂದುಬಿಟ್ಟು ಆನ್ಲೈನ್ ಮ್ಯೂಸಿಕ್ ಎಜುಕೇಷನ್ ಕಂಪನಿ ಆಗಿರುತ್ತೆ. ಲರ್ನರ್ಸ್ಗೆ ಮತ್ತು ಆನ್ಲೈನ್ ಮೂಲಕ ಲರ್ನರ್ಸ್ಗೆ, ಪೇರೆಂಟ್ಸ್ಗೆ ಆನ್ಲೈನ್ ಮೂಲಕ ಮ್ಯೂಸಿಕ್ ಕೋರ್ಸಸ್ ಅನ್ನೋದು ಪ್ರೊವೈಡ್ ಅನ್ನೋದು ಮಾಡ್ತಾರೆ. ಈ ವ್ಯಾಕೆನ್ಸಿ ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಪೊಸಿಷನ್ಸ್ಗೆ ಇದೆ ಅಂತೆ, ಮತ್ತು ಇದು ರಿಮೋಟ್ ಆಗಿರುತ್ತೆ, ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಜಾಬ್ ರೋಲ್ ಏನಾಗಿರುತ್ತೆ ಅಂದರೆ, ಈ ರೋಲ್ನಲ್ಲಿ ನೀವು ಮುಖ್ಯವಾಗಿ ಲರ್ನರ್ಸ್ ಮತ್ತು ಪೇರೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ನೀವು ಕಮ್ಯುನಿಕೇಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ಅವರಿಗೆ ಕೋರ್ಸಸ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡಿ ಎನ್ರೋಲ್ಮೆಂಟ್ ಪ್ರೋಸೆಸ್ನಲ್ಲಿ ಗೈಡ್ ಅನ್ನೋದು ಮಾಡಬೇಕಾಗಿರುತ್ತೆ. ನಿಮಗೆ ಲೀಡ್ಸ್ ಕಾಲ್ಸ್ ಮತ್ತು ಚಾಟ್ಸ್ ಮತ್ತು ಸೋಷಲ್ ಪ್ಲ್ಯಾಟ್ಫಾರ್ಮ್ಸ್ ಮೂಲಕ ಲೀಡ್ಸ್ ಅನ್ನೋದು ಬರ್ಬೋದು. ಆ ಲೀಡ್ಸ್ ಜೊತೆ ನೀವು ಮಾತಾಡಿ ಅವರ ರಿಕ್ವೈರ್ಮೆಂಟ್ಸ್ನ ಅರ್ಥ ಮಾಡಿಕೊಂಡು ಕೋರ್ಸಸ್ ಬಗ್ಗೆ ನೀವು ಅವ್ರಿಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು. ಫಸ್ಟ್ ಬಂದುಬಿಟ್ಟು ಇಂಟೆಂಟ್ ಲೀಡ್ಸ್ಗೆ ಪೋಸ್ಟ್ ಡೆಮೋ ಕಾಲ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಫಸ್ಟ್ ನೀವು ಪೇರೆಂಟ್ಸ್ಗೆ ಪೋಸ್ಟ್ ಡೆಮೋ ಕಾಲ್ಸ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಅದು ಫ್ರೀ ಆಗಿರುತ್ತಲ್ಲ, ಸೊ ಅವ್ರಿಗೆ ನೀವು ಹೇಳಬೇಕಾಗಿರುತ್ತೆ ಇದು ಫ್ರೀ ಇರುತ್ತೆ, ಡೆಮೋ ಕ್ಲಾಸ್ ಆಗಿರುತ್ತೆ, ಇಷ್ಟ ಇದ್ದರೆ ಅಟೆಂಡ್ ಆಗಿ ಅಂತ. ಅಂದರೆ ಕಸ್ಟಮರ್ಸ್ ಡೆಮೋ ಕ್ಲಾಸ್ ನೋಡಿದ ನಂತರ ಅವರಿಗೆ ನೀವು ಕಾಲ್ ಮಾಡಿ ಅವರ ಫೀಡ್ಬ್ಯಾಕ್ ಮತ್ತು ಇಂಟ್ರೆಸ್ಟ್ ಅನ್ನೋದು ನೀವು ತಿಳ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ನಂತರ ಕೋರ್ಸಸ್ ಮತ್ತು ಆಫರಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ಗೆ ಯಾವುದಾದ್ರೂ ಡೌಟ್ಸ್ ಅಥವಾ ಕನ್ಸರ್ನ್ಸ್ ಏನೇ ಇದ್ದರೂ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ, ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕನ್ಸರ್ನ್ ಆಗಿರುವಂತಹ ಟೀಮ್ ಜೊತೆ ನೀವು ಕೋಆರ್ಡಿನೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ಫಾಲೋ ಅಪ್ ಮಾಡಬೇಕಾಗಿರುತ್ತೆ ಮತ್ತು ಪೇಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅಸಿಸ್ಟ್ ಮಾಡುವುದು ಕೂಡ ಈ ರೋಲ್ನಲ್ಲಿ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಂತೆ. ಓಕೆ, ನೆಕ್ಸ್ಟ್ ಎಲಿಜಿಬಿಲಿಟಿಯಲ್ಲಿ ನೋಡ್ಬೋದು. ಈ ಜಾಬ್ಗೆ ಅಟ್ಲೀಸ್ಟ್ ನಿಮಗೆ ಮಿನಿಮಮ್ ಅಟ್ಲೀಸ್ಟ್ 1 to 2 years ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅಡ್ವಾಂಟೇಜ್ ಆಗಿರುತ್ತೆ ಸ್ನೇಹಿತರೆ. ಫ್ರೆಷರ್ಸ್ ಸಹ ಅಷ್ಟೇ ಟ್ರೈ ಮಾಡಿ. ನಿಮ್ಮ ಹತ್ರ ಏನಾದರೂ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಇದ್ದರೆ ನೀವು ಸಹ ಟ್ರೈ ಮಾಡ್ಬೋದು ಸ್ನೇಹಿತರೆ. ಓಕೆ, ಕಂಪ್ಲೀಟ್ಲಿ ಫ್ರೆಷರ್ಸ್ಗೆ ಅಲ್ಲ, ಪರ್ಟಿಕ್ಯುಲರ್ ಆಗಿ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ಗೆ ಈ ರೋಲ್ಗೆ ಸೂಟಬಲ್ ಆಗಿ ಇರ್ಬೋದು ಅಂತ ನಮಗಿಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಂದರೆ ಮತ್ತು ಕಾನ್ಫಿಡೆಂಟಾಗಿ ಏನಾದರೂ ನೀವು ಮಾತಾಡ್ತಿದ್ರೆ ಈ ಜಾಬ್ಗೆ ನೀವು ಟ್ರೈ ಅನ್ನೋದು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಕೋರ್ಸಸ್ ಎಲ್ಲ ಸೇಮ್ ಆಗಿದೆ, ನೀವು ಸಹ ಓದಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ಕೇಳಿ, ನಾನು ನಿಮಗೆ ಖಂಡಿತ ರಿಪ್ಲೈ ಅನ್ನೋದು ಕೊಡ್ತೀನಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ಕಾನ್ಫಿಡೆನ್ಸ್ ಚೆನ್ನಾಗಿರಬೇಕಾಗಿರುತ್ತಂತೆ, ಕಮ್ಯುನಿಕೇಷನ್ ಅನ್ನೋದು ಚೆನ್ನಾಗಿ ಮಾಡಬೇಕಾಗಿರುತ್ತೆ. ಪೇರೆಂಟ್ಸ್ ಎಲ್ಲ ಏನು ಹೇಳ್ತಿರ್ತಾರೆ ಅದನ್ನು ನೀವು ಆ್ಯಕ್ಟಿವ್ ಆಗಿ ಲಿಸನ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ಸ್ ನೀಡ್ ಅಂತ ಕೇಳಿದ್ದಾರೆ, ಅದನ್ನು ಆ್ಯಕ್ಟಿವ್ ಲಿಸನ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ವೈ ಜಾಯಿನ್ RTM ಅಲ್ಲಿ ಕೊಟ್ಟಿದ್ದಾರೆ. ಆಪರ್ಚುನಿಟಿ ಟು ಬಿ ಎ ಪಾರ್ಟ್ ಆಫ್ ಇಂಡಿಯಾಸ್ ಲೀಡಿಂಗ್ ಆನ್ಲೈನ್ ಮ್ಯೂಸಿಕ್ ಎಜುಕೇಷನ್ ಅಕಾಡೆಮಿ, ಕೊಲಾಬರೇಟಿವ್ ಆ್ಯಂಡ್ ಲರ್ನರ್ ಫಸ್ಟ್ ವರ್ಕ್ ಕಲ್ಚರ್ ಅನ್ನೋದು, ನಿಮಗೆ ಒಳ್ಳೆ ವರ್ಕ್ ಕಲ್ಚರ್ ಎಲ್ಲ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಟೀಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಗ್ರೋತ್ ಆಪರ್ಚುನಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನೀವು ಲೀಡರ್ಶಿಪ್ ರೋಲ್ಸ್ ಅನ್ನೋದು ಸಹ ನೀವು ಈ ಕಂಪ್ನಿಯಲ್ಲಿ ತೊಗೋಬೋದು ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ.
ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಅಂತೆ, ವಿತ್ ಎನಿ ಸ್ಟ್ರೀಮ್ ಯಾವ್ದು ಪರವಾಗಿಲ್ಲ, ಲೈಕ್ BA BCom BSc ಯಾವ್ದು ಮಾಡಿದ್ರು ಪರವಾಗಿಲ್ಲ, ಅಪ್ಲೈ ಮಾಡ್ಕೋಬೋದು. ಬಟ್ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಅಷ್ಟೇ. ವಿತ್ ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಈಸಿ ಅಪ್ಲೈನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ರೆಸ್ಯೂಮ್ ಅನ್ನೋದು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಹತ್ರ ರೆಸ್ಯೂಮ್ ಇಲ್ಲ ಅಂದರೆ ಗೊತ್ತಲ್ವಾ, ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನನಗೆ ಆ ಸ್ಕ್ರೀನ್ಶಾಟ್ಸ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ. ಆ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾರೆ, ಲೈಕ್ ನೇಮ್, ಇಮೇಲ್ ಅಡ್ರೆಸ್ ಎಲ್ಲ ಕೇಳ್ತಾರೆ, ಅದನ್ನು ಹಾಕಿ. ನೆಕ್ಸ್ಟ್ ನಿಮ್ಮದು ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ರೆಸ್ಯೂಮ್ ಆಗಿರುತ್ತೆ, ಅದನ್ನು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಡಿಗ್ರಿ ಆಗಿದೆಯಾ ಅಂತ, ಅಲ್ಲಿ ಎಸ್ ಹಾಕಿ. ನೆಕ್ಸ್ಟ್ ಇಲ್ಲಿ ವಾಟ್ ಈಸ್ ಯುವರ್ ಲಾಸ್ಟ್ ಕರೆಂಟ್ CTC ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾನು 3.5 lakh per annum ಅಂತ ಹಾಕಿದ್ದೆ, ಬಟ್ ಅದು ತಗೋತಿರಲಿಲ್ಲ. ಸೊ ಬರೀ ನಾವು ನಂಬರ್ಸ್ ಮಾತ್ರ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನಾನಿಲ್ಲಿ 3.5 ಹಾಕಿದ್ಮೇಲೆ ಅದು ತಗೋತು. ಸೊ ನೀವು ಹಾಗೆ ಟ್ರೈ ಮಾಡಿ, ನಂತರ ಸಬ್ಮಿಟ್ ಕೊಟ್ಟರೆ ಸಾಕು. ಅಪ್ಲಿಕೇಶನ್ ಅನ್ನೋದು ನಾವು ಅಂದರೆ ಅಪ್ಲೈ ಸಕ್ಸಸ್ಫುಲ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಇರೋದೇ ಖಂಡಿತ ಅವರು ನಿಮಗೆ ಕಾಂಟ್ಯಾಕ್ಟ್ ಏನಾದರೂ ಮಾಡ್ತಾರೆ. ನೀವು ಆರಾಮಾಗಿ ಮನೆಯಿಂದ ಈ ಕೆಲಸ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಇವತ್ತಿನ ವೀಡಿಯೋಲಿ ಇಷ್ಟ ಆಗಿರುತ್ತೆ. ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಸೊ ಮಚ್.